ಶ್ರೀಮದ್ ಭಾಗವತದಲ್ಲಿ ಸಪ್ತ ಸಮುದ್ರಗಳ ಉಲ್ಲೇಖ ಮಾಡುವಾಗ ಅಪ್ಪ ಮೊದಲು ಅವರು ಇಲ್ಲಿ ಬರುವಾಗ ಮೊಸರಿನ ಸಮುದ್ರ ಅಂತಾರೆ, ಇಲ್ಲಿ ಬರುವಾಗ ಹಾಲಿನ ಸಮುದ್ರ ಅಂತಾರೆ, ಆ ಬಳಿಕ ತುಪ್ಪ ಅಂತಾರೆ. ಇದು ಅಪ್ಪನ ವಿವರಣೆ ಅಷ್ಟೇಯ. ವೇದವ್ಯಾಸರು ಅದನ್ನೇ ಉಲ್ಲೇಖ ಹೇಳುವಾಗ ಕ್ರೊನಾಲಜಿಕಲಿ ಹೇಳುವಾಗ ವೇದವ್ಯಾಸರು ಮೊದಲು ಇಲ್ಲಿ ಅದನ್ನು ಮೊಸರು, ಆ ಬಳಿಕ ಹಾಲು ಹೀಗೆ ಹೇಳ್ತಾರೆ. ನಾನು ಅದನ್ನು ಕ್ರೊನಾಲಜಿಕಲಿ ಯಾರೋ ಬರೆದಿಡುವಾಗ ಮಾಡಿದ ತಪ್ಪು ಅಥವಾ ಶ್ರುತ ಪರಂಪರೆಯಲ್ಲಿ ಆದ ದೋಷ ಇರ್ಬೋದು. ನನ್ನ ಅಪ್ಪ ಇದ್ದಿದ್ರೆ ಕೇಳ್ತಿದ್ದೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ತೇನೆ. ಇದು ಹಾಲಿನ ಸಮುದ್ರ, ಅಲ್ಲಿಂದ ಮೊಸರಾಗ್ತದೆ, ಆ ಬಳಿಕ ತುಪ್ಪವಾಗಿ ಅದು ಉದಕದ ಸಮುದ್ರ ಆಗ್ತದೆ. ಇದು ಕ್ರೊನಾಲಜಿಕಲಿ ಅದರ ಪ್ರೋಸೆಸ್ಸಿಂಗ್ನ ದೃಷ್ಟಿಯಿಂದಲೂ ಒಂದು ಆಧಾರ ಭರಿತವಾಗಿ ಹೇಳ್ಬೋದು ನಾವು. ಸಾಧಾರಣವಾಗಿ ಹಾಲಾದದ್ದೇ ಆನಂತರ ಮೊಸರು, ಆನಂತರ ಇದು ಅಂತ. ಇನ್ನೊಂದು ಅದಕ್ಕೆ ನನಗೆ ಸಿಕ್ಕಂತಹ ಉದಾಹರಣೆ ಅಥವಾ ಹೆಚ್ಚು ಸಮರ್ಥಿಸಲಿಕ್ಕೆ ಗ್ಲ್ಯಾಂಡ್ಸ್ನ ಒಟ್ಟಿಗೆ ನಾವು ಕಾಂಬಿನೇಷನ್ ಮಾಡಿ ಅದನ್ನು ಹೇಳುವ ಒಂದು ಕ್ರಮವನ್ನು ಅಪ್ಪವೇ ಆರಂಭಿಸಿದ್ದು. ಈ ಗ್ಲ್ಯಾಂಡ್ಸಲ್ಲಿ ಇಲ್ಲಿ ಬರುವಾಗ ಇಲ್ಲಿ ಇರುವ ಥೈಮಸ್ ಗ್ಲ್ಯಾಂಡ್ ಅದು ಏನನ್ನು ಉಂಟು ಮಾಡ್ತದೆ ಅಂತಂದರೆ, ಈ ಗ್ಲ್ಯಾಂಡಿನ ಕೆಲಸ ಬಿಳಿ ರಕ್ತ ಕಣವನ್ನು ಉತ್ಪನ್ನ ಮಾಡುವುದು. ನೋಡಿ, ಅಲ್ಲಿಗೆ ಅದು ಹಾಲಿಗೆ ಹೆಚ್ಚು ಸಮೀಪವಾಯಿತು. ಇಲ್ಲಿ ಬರುವಾಗ ಥೈರಾಯ್ಡ್ ಗ್ಲ್ಯಾಂಡ್ ಅದು ಏನು ಮಾಡ್ತದೆ ಅಂದರೆ ಪಾಸಿಟಿವ್ ನೆಗೆಟಿವ್ ಎನರ್ಜಿಯನ್ನು ಹೈಪೋವನ್ನು ಮಿಕ್ಸ್ ಮಾಡುವ ಒಂದು ಜಾಗ, ಎರಡು ಕೂಡುವ ಸ್ಥಳ. ಮತ್ತು ಮೊಸರು ಹಾಲು ಅನ್ನೋದು ಕೂಡಿದಾಗ ಮೊಸರಾಗೋದು ತಾನೆ. ಆ ದೃಷ್ಟಿಯಲ್ಲೂ ಅದಕ್ಕೆ ಒಂದು ಸಂವಾದಿಯಾಗಿ ಗ್ಲ್ಯಾಂಡ್ಸಿನ ವಿವರಣೆ ಇದೆ. ಇದನ್ನು ಹೇಳಿದಾಗೆಲ್ಲ ನಮ್ಮ ಅಪ್ಪ ಇರಬೇಕಿತ್ತು, ನಾನು ಅವ್ರ ಜೊತೆ ಹೀಗೊಂದು ಚರ್ಚೆ ಮಾಡ್ಬೋದಿತ್ತು. ಇಂಥದ್ದು ಅನೇಕ ಸಂದರ್ಭಗಳು ಬಂದಿವೆ, ಅಲ್ಲೆಲ್ಲ ಮಿಸ್ ಮಾಡ್ತೀನಿ. ಈಗ ಈ 90ನೇ ವರ್ಷದ ಕಾರ್ಯಕ್ರಮಗಳು ಇಲ್ಲಿ ಈಗ ಏನೇನು ಹಮ್ಮಿಕೊಂಡಿದ್ರಿ? ಈಗ ಆಗಸ್ಟಿಂದ ಏನೆಲ್ಲ ಶುರುವಾಗುತ್ತೆ? ಆಗಸ್ಟ್ 1ನೇ ತಾರೀಕು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯಕ್ರಮ. 2ನೇ ತಾರೀಕು 3ನೇ ತಾರೀಕು ಕೂಡ ಹಾಗೆ. ಇದು ಬೆಳಿಗ್ಗೆ 8ರಿಂದ ರಾತ್ರಿ 8ರಲ್ಲಿ ಬೆಳಿಗ್ಗೆ 8ರಿಂದ ನಾವು ಪ್ರಾರಂಭ ಮಾಡುವಾಗ ಶುರು ಮಾಡಿರೋದು. ನಮ್ಮ ಅಪ್ಪನಿಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಆ ಮಂತ್ರ ಬಹಳ ಇಷ್ಟ. ಅವರು ಅನೇಕ ಬಾರಿ ಹೇಳೋದು, ಯಾರಿಗಾದರೂ ಜೀವನದಲ್ಲಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಸ್ಸು, ಒಳ್ಳೆಯ ಕೆಲಸ ಕಾರ್ಯ ಮಾಡಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ಈ ಮಂತ್ರವನ್ನು ಕನಿಷ್ಠ 108 ಬಾರಿಯೋ ನಿಮಗೆ ಇಷ್ಟವಾದಷ್ಟು ಬಾರಿಯೋ ಹೇಳಿ. ಸೊ ಅಚ್ಯುತಾಯ ನಮಃ ಅನ್ನೋದಕ್ಕೆ ಬಹಳ ಪರಿಣಾಮ. ಚ್ಯುತಿ ಇಲ್ಲದಂತೆ ನಡೆಸು ಅಚ್ಯುತ. ಆಮೇಲೆ ಅನಂತವಾಗಿರುವಂತೆ ನೋಡು ಈ ಜೀವನ. ಅನಂತವಾಗಿರುವಾಗ ಅದು ಅನಂತನ ಮಟ್ಟಕ್ಕೆ ಕ್ವಾಲಿಫೈಡು ಆಗಲಿ. ಆ ಬಳಿಕ ಒಂದು ವೇಳೆ ಅಚ್ಯುತವೂ ಆಗದೆ ಅನಂತವೂ ಆಗದಂತಹ ಯಾವುದೋ ದೋಷಪೂರಿತ ಬದುಕಾಗಿ ಬೇಗ ಮರಣ ಬಂತು, ಅದು ಗೋವಿಂದನನ್ನು ಸೇರಲಿ. ಈ ಮೂರನ್ನು ಒಳಗೊಂಡಂತಹ ಮಂತ್ರ ಇದು. ಇದನ್ನು ಹೇಳಿ ಅಂತಿದ್ರು. ಹಾಗಾಗಿ ಅವ್ರಿಗೆ ಇಷ್ಟ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ. ಆ ಬಳಿಕ ನಮ್ಮ ಉದ್ಘಾಟನಾ ಸಮಾರಂಭ, ಅನೇಕ ಜನ ಮಠದ ಸ್ವಾಮೀಜಿಗಳು, ಅನೇಕ ಧರ್ಮಾಧಿಕಾರಿಗಳು, ಬಹಳ ಜನ ವಿದ್ವಾಂಸರು ಎಲ್ಲ ಪಾಲ್ಗೊಳ್ತಾರೆ. ಸುಮಾರು 16 ಜನ ಉದ್ಘಾಟನಾ ಸಮಾರಂಭದಲ್ಲಿದ್ದಾರೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೇ ಉದ್ಘಾಟನೆ ಮಾಡೋದು. ಅಧ್ಯಕ್ಷತೆ ನಮ್ಮ ಸೋಸಲೆ ಮಠದ ಸ್ವಾಮಿಗಳಿದ್ದಾರೆ, ವಿದ್ಯಾಶ್ರೀಷ ಸ್ವಾಮಿಗಳು. ಅದಲ್ಲದೆ ಅನೇಕ ಸ್ವಾಮಿಗಳು ಬರ್ತಾರೆ. ಅವರ ಜೊತೆಗೆ ನಮಗೆ ನಿರಂತರವಾಗಿ ನಾವು 2.5 ದಿನ ಆ ಬಳಿಕದ್ದು ಅಥವಾ ಆಲ್ಮೋಸ್ಟ್ 2 ದಿನ ಅಪ್ಪ ತೋರಿದ ರಾಮಾಯಣ, ಅಪ್ಪ ತೋರಿದ ಉಪನಿಷತ್ತು, ಅಪ್ಪ ತೋರಿದ ಮಹಾಭಾರತ, ಅದರ ಜೊತೆಗೆ ಅವರು ಮಾಡಿದಂಥ ಪುರಾಣದ ಮೇಲಿನ ಕೆಲಸಗಳು, ಅವರ ಬರಹಗಳು, ಅವರ ವೈಶಿಷ್ಟ್ಯ, ಹೀಗೆ ಬೇರೆ ಬೇರೆ ವಿದ್ವಾಂಸರಿಂದ ಮಾತಾಡಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.